ಹಾಯ್ ಎವ್ರಿವನ್, ನಾನು ಜಯಲಕ್ಷ್ಮಿ. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವೆಲ್ಕಮ್. ನಾನು ಇವತ್ತು ಮಾತಾಡ್ತಾ ಇರೋದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನೀವೆಷ್ಟು ಸೆಲ್ಫ್ ಲವ್ ಮಾಡಬೇಕು, ಸೊ ಅದರಿಂದ ಎಷ್ಟು ಈಸಿ ಆಗುತ್ತೆ ವೆಯ್ಟ್ ಲಾಸು, ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇರೋದು. ಇದು ವೆಯ್ಟ್ ಲಾಸ್ ಟಿಪ್ಸ್ ಅಂತ ನೀವು ತಿಳ್ಕೊಬೋದು. ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ಮತ್ತು ತುಂಬ ಈಸಿ ಆಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಏನಕ್ಕೋಸ್ಕರ ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂದರೆ, ಸಾಮಾನ್ಯವಾಗಿ ಶಾರ್ಟ್ ಟರ್ಮ್ ಉಟ್ಕೋದಲ್ಲ ವೆಯ್ಟ್ ಲಾಸ್ಗೆ, ಅಂದರೆ ಕ್ವಿಕ್ ಆಗಿ ವೆಯ್ಟ್ ಲಾಸ್ ಅಲ್ಲ. ನೀವೇನಕ್ಕೋಸ್ಕರ ವೆಯ್ಟ್ ಲಾಸ್ ಆಗಬೇಕು ಅಂತ ನಿಮ್ಮ ಮೈಂಡಲ್ಲಿ ತುಂಬ ಕ್ಲಿಯರ್ ಆಗಿರಬೇಕು. ಇದನ್ನು ನೀವು ತಿಳ್ಕೊಬೇಕಾಗಿರೋದು. ಅಂದರೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು, ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಆಗಿಲ್ಲ. ಇದನ್ನು ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಬಂದು ನಿಮಗೆ ಶಾರ್ಟ್ ಟರ್ಮ್ ಗೋಲ್ ಇಟ್ಕೋಬೇಕಾಗಿರೋದು. ಅಂದರೆ ಒಂದು 20 kg 30 kg ನಿಮ್ಗೆ ಐಡಿಯಲ್ ವೇಟ್ ಮಾಡ್ಕೋಬೇಕು ಅಂದರೆ, ಎಕ್ಸಸ್ ಇದ್ದೀರಾ ಅಂತ ಅಂದರೆ, ಎಕ್ಸ್ಟ್ರಾ ಇದ್ದೀರಾ ಅಂತ ಅಂದರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಒಂದು 5 kgsಗೆ ಫಸ್ಟ್ ನೀವು ಫೋಕಸ್ ಮಾಡಬೇಕಾಗಿರೋದು. ಅಂದರೆ ಶಾರ್ಟ್ ಟರ್ಮ್ ಗೋಲ್ನ ನೀವು ಇಟ್ಕೋಬೇಕಾಗಿರೋದು. ಒಟ್ಟಿಗೆ ನೀವು 10 kg ನಾನು ನೆಕ್ಸ್ಟ್ ಮಂತಲ್ಲಿ ಆಗಬೇಕು ಅಥವಾ ಅದ್ರ ನೆಕ್ಸ್ಟ್ ಮಂತಲ್ಲಿ 10 kg ಆಗಬೇಕು, ಈ ಥರದ್ದೆಲ್ಲ ಅಂದ್ಕೊಳ್ಳೋ ಹಾಗಿಲ್ಲ. ನೀವು ಯಾವಾಗ ಸ್ಮಾಲ್ ಗೋಲ್ನ ನೀವು ರೀಚ್ ಮಾಡ್ತೀರಾ, ಸೊ ಅದು ಸಖತ್ ಖುಷಿ ಕೊಡುತ್ತೆ ನಿಮಗೆ. ಯಾವತ್ತು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಾನು ತುಂಬ ಸರಿ ನಾನು ಎಲ್ಲ ವಿಡಿಯೋದಲ್ಲೂ ಆಲ್ಮೋಸ್ಟ್ ಹೇಳಿರ್ತೀನಿ, ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಹೆಲ್ತಿಯಾಗಿಯೇ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು, ಅನ್ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನಿಮ್ಮನ್ನು ನೀವು ಯಾವಾಗ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತೀರಾ, 100% ವೆಯ್ಟ್ ಲಾಸ್ಗೆ ತುಂಬ ಈಸಿ ಆಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಬೇಕಾದ್ರೆ ಎಂಜಾಯ್ ಮಾಡಬೇಕು, ಪನಿಷ್ಮೆಂಟ್ ಕೊಡಬಾರ್ದು ನಮ್ಮ ಬಾಡಿಗೆ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು. ಓಕೆ, ನೆಕ್ಸ್ಟು ಸೆಲ್ಫ್ ಟಾಕ್. ಸೊ ಸೆಲ್ಫ್ ಟಾಕ್ ಅಂದರೆ ಏನು? ಸೊ ಸೆಲ್ಫ್ ಅಫರ್ಮೇಷನ್ನ ನೀವು ಮಾಡ್ಕೊಳ್ತಾನೆ ಇರಬೇಕು. ಅಂದರೆ ನಿಮ್ಮನ್ನು ನೀವು ಪ್ರೀತಿ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ. ಅದ್ರ ಜೊತೆಗೆ ಮಿರರ್ ಟಾಕ್ ಅಂತ ಅಂದರೆ, ಐ ಆಮ್ ಹೆಲ್ತಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ವರ್ತಿ, ಅಂದರೆ ಸೆಲ್ಫ್ ಅಫರ್ಮೇಷನ್ ಅಂತ ಹೇಳ್ತೀವಿ. ನೀವು ಯಾವಾಗ ಸೆಲ್ಫ್ ಅಫರ್ಮೇಷನ್ ಮಾಡ್ಕೊಳ್ತಾ ಇರ್ತೀರಾ, ಆವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕೆ ಯಾವಾಗಲೂ ನಿಮ್ಮ ಮೈಂಡಲ್ಲಿ ಅದು ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಯಾವಾಗ ವೇಟ್ ಜಾಸ್ತಿ ಇರುತ್ತೆ, ಸೊ ಅವರಂತೂ ಸೆಲ್ಫ್ ಮೋಟಿವೇಶನಲ್ಲಿ ಅವ್ರು ಇರೋದೇ ಇಲ್ಲ. ಅಂದರೆ ಬರೀ ನೆಗೆಟಿವಿಟಿ ಮೈಂಡ್ ಸೆಟ್ಟಲ್ಲೇ ಇರ್ತಾರೆ, ನೆಗೆಟಿವೇ ಮೈಂಡ್ ಸೆಟ್ಗೆ ಹಾಕೊಳ್ತಾ ಇರ್ತಾರೆ. ಇದನ್ನು ನೀವು ನೆಗೆಟಿವಿಂದ ಪಾಸಿಟಿವ್ಗೆ ಬರೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಅಂದರೆ ಸೆಲ್ಫ್ ಟಾಕ್ ಆಲ್ವೇಸ್ ನೀವು ಪಾಸಿಟಿವ್ ಆಗಿಯೇ ನೀವು ಮಾತಾಡ್ಕೊಳ್ತಾ ಇರಬೇಕು. ಅಂದರೆ ನಿಮ್ಮ ಬಾಡಿ ಜಸ್ಟ್ ಒಂದು ವೇಟ್ ಜಾಸ್ತಿ ಆಗಿದೆ, ಬಟ್ ನಿಮ್ಮ ಬಾಡಿ ನಿಮಗೆ, ನೀವು ಬೇರೆಯವ್ರಿಗೆ ಎಷ್ಟು ಪ್ರೀತಿ ಮಾಡ್ತೀರಾ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ನಿಮ್ಮ ಬಾಡಿಗೆ ನೀವು ಮಾಡಲೇಬೇಕಾಗಿರತ್ತೆ. ತುಂಬ ಜನ ವೇಟ್ ಜಾಸ್ತಿ ಇರೋರನ್ನ ನಾನು ನೋಡಿದ್ದೀನಿ, ಅವ್ರಿಗೆ ಡ್ರೆಸ್ಅಪ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಅಂದರೆ ಅವ್ರಿಗೆ ಎಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ, ಮನೇಲಿ ವಾರ್ಡ್ರೋಬ್ ತುಂಬ ಡ್ರೆಸ್ಸಸ್ ಇದ್ದರೂ ಅವ್ರಿಗೆ ಹಾಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಅದ್ರ ಜೊತೆಗೆ ಅವ್ರಿಗೆ ಪ್ರೆಸೆಂಟೇಬಲ್ ಆಗಿ ಕಾಣೋದೂ ಇಷ್ಟ ಆಗಿರಲ್ಲ. ಅಂದರೆ ಅವ್ರು ಯಾವಾಗಲೂ ಅವ್ರು ಬೈಕೋತಾನೆ ಇರ್ತಾರೆ, ಅಯ್ಯೋ ನಾನು ಈ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಲ್ಲ, ಈ ಬೇರೆಯವರೆಲ್ಲ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಸೊ ಇದನ್ನು ಅವರೇನೆ ಅಂದ್ಕೊಳ್ತಾ ಇರ್ತಾರೆ ಜಾಸ್ತಿ. ಅಂದರೆ ಹೌದು, ಕೆಲವೊಂದು ಡ್ರೆಸ್ಸಸ್ಸು ತುಂಬ ಜಾಸ್ತಿ ತೂಕ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ, ಕೆಲವೊಂದು ಡ್ರೆಸ್ಸಸ್ಸು ತುಂಬ ಸಣ್ಣಕ್ಕಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಆದರೆ ನಾವು ಡೀಸೆಂಟಾಗಿ ಇರೋ ಅಂಥದ್ದು ಕೆಲವೊಂದು ಡ್ರೆಸ್ಸಸ್ಸಲ್ಲಿ ನಿಜವಾಗ್ಲೂ ನಾವು ಪ್ರೆಸೆಂಟೇಬಲ್ ಆಗಿ ಕಾಣ್ತೀವಿ. 100% ನಿಮಗೆ ನೀವು ಮಿರರಲ್ಲಿ ನೋಡಿಕೊಂಡಾಗ ನಿಮಗೆ ಫಸ್ಟು ಖುಷಿ ಅನ್ನಿಸ್ಬೇಕು. ಸೊ ಆ ಥರ ನೀವು ಡ್ರೆಸ್ ಹಾಕ್ಕೊಂಡಾಗ ಡೆಫಿನೆಟಾಗಿ ಬೇರೆಯವ್ರಿಗೂ ಚೆನ್ನಾಗಿ ಕಾಣೋಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಇದನ್ನು ಫಸ್ಟು ಎಲ್ಲೇ ಹೋದ್ರೂ ನೀವು ಪ್ರೆಸೆಂಟೇಬಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನೀವು ಥಿಂಕ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು 30-35 ಇಯರ್ಸಲ್ಲಿ ನೀವು ಜಾಸ್ತಿ ವೇಟ್ ಜಾಸ್ತಿ ಆಗಿದ್ದೀರಾ, ಅಥವಾ 25-30 ವೇಟ್ ಜಾಸ್ತಿ ಆಗಿದ್ದೀರಾ ಅಂತ ಅಂದರೆ, ನೀವು 22 ಇಂದ 25 ಇಯರ್ಸ್ ಏಜಲ್ಲಿ ಯಾವ ರೀತಿ ಡ್ರೆಸ್ಅಪ್ ಮಾಡ್ಕೊಳ್ತಾ ಇದ್ರಿ, ಸೊ ಅದನ್ನು ಮತ್ತೆ ನೆನ್ಪು ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಈಗಂತೂ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ ನಿಮಗೆ. ನೀವು ಯಾವತ್ತೂ ಪ್ರೆಸೆಂಟೇಬಲ್ ಆಗಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ವೇಟ್ ಲಾಸ್ ಜರ್ನಿಯಲ್ಲೂ ಸಹ ನಿಮ್ಮ ಎಮೋಷ್ನಲ್ ಹೇಗೆ ಕಂಟ್ರೋಲ್ ಮಾಡ್ತೀರಾ, ಇದು ಸಖತ್ ಹೆಲ್ಪ್ ಆಗುತ್ತೆ. ಇದು ಒಂದು ದೊಡ್ಡ ಚಾಪ್ಟರೇ ಎಮೋಷ್ನಲ್ ಹೆಲ್ತು. ಎಮೋಷ್ನಲ್ ಹೆಲ್ತು ಮತ್ತು ಫಿಸಿಕಲ್ ಹೆಲ್ತು ಎರಡೂ ಸಖತ್ತು ಎಫೆಕ್ಟ್ ಮಾಡ್ತಾ ಇರುತ್ತೆ. ಎಮೋಷ್ನಲ್ ಹೆಲ್ತು ನೀವೇನಾದ್ರು ಸ್ವಲ್ಪ ಕೆಡಿಸ್ಕೊಂತು ಅಂದರೆ ಫಿಸಿಕಲ್ ಹೆಲ್ತ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಫಿಸಿಕಲ್ ಹೆಲ್ತ್ಗೆ ಏನಾದ್ರು ಎಫೆಕ್ಟ್ ಮಾಡ್ತು ಅಂತ ಅಂದರೆ ಎಮೋಷ್ನಲ್ ಹೆಲ್ತ್ಗೂ ಮ್ಯಾಟರ್ ಆಗ್ತಾ ಇರುತ್ತೆ. ಇದೆರಡು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅದು ನಿಮ್ಮ ಮೇಲೆ ಇರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನೋ ಎಕ್ಸ್ಕ್ಯೂಸಸ್. ಕೆಲವೊಂದು
ಇವತ್ತೊಂದಿನ ತಿನ್ಬಿಡ್ತೀನಿ, ನಾಳೆಯಿಂದ ಮಾಡೋಣ ಡಯೆಟ್ಟು, ಬೆಳಗ್ಗೆಯಿಂದ ಮಾಡಿದ್ದೀನಿ, ಈ ಥರದ್ದೆಲ್ಲ ಎಕ್ಸ್ಕ್ಯೂಸಸ್ ಸಣ್ಣ ಪುಟ್ಟದ್ದು ಆಗ್ತಾನೇ ಇರುತ್ತೆ. ಇದನ್ನು ಆದಷ್ಟು ಎಕ್ಸ್ಕ್ಯೂಸ್ ಕೊಡೋದನ್ನು, ಮತ್ತು ಕೆಲವೊಂದು ಟೈಮಲ್ಲಿ ನಾವು ವಾಕಿಂಗ್ ಮಾಡ್ತೀವಿ ಅಥವಾ ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀವಿ. ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮಾತ್ರ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು ಅಲ್ಲ, ಇದೂ ತುಂಬಾ ಇಂಪಾರ್ಟೆಂಟು. ತುಂಬ ಜಾಸ್ತಿ ವೆಯ್ಟ್ ಇತ್ತು ಅಂತ ಅಂದರೆ ನೀವೇನು ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಕೋಚ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಕೋಚ್ ಗೈಡೆನ್ಸ್ ಇಲ್ಲ ಅಂತ ಅಂದರೆ ತುಂಬ ಎಕ್ಸಸೈಸ್ ಮಾಡೋದೇ ಆಗಲಿ, ತುಂಬ ವಾಕಿಂಗ್ ಮಾಡೋದೇ ಆಗಲಿ, ಅವ್ರು ತುಂಬ ಓವರ್ ವೆಯ್ಟ್ ಇದ್ದರೆ ಇದೆಲ್ಲನೂ ಬೇರೆ ಬೇರೆ ಥರ ಎಫೆಕ್ಟ್ ಆಗ್ತಾ ಇರುತ್ತೆ. ಕೋಚ್ ಗೈಡೆನ್ಸ್ ಇದರಲ್ಲಿ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ನಿಮಗೆ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಮನೇಲಿ ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಇತ್ತು, ಅವ್ರಿಗೆ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಹೆಲ್ತಿಯಾಗಿ ವಿತ್ ಕೋಚ್ ಆ್ಯಂಡ್ ಕಮ್ಯುನಿಟಿ ಸಪೋರ್ಟ್ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರುತ್ತೆ. ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೋಚ್ ಮತ್ತು ಕಮ್ಯುನಿಟಿ. ಆ್ಯಕ್ಚುಲಿ ನಾವು ಯಾವಾಗ್ಲೂ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿರೋದು. ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಒಂದು ಪ್ರಾಪರ್ ಗೈಡೆನ್ಸ್ ಇರೋ ಕೋಚ್ ನಿಮ್ಗಿರಬೇಕು. ಅದ್ರ ಜೊತೆಗೆ ಒಂದು ಕಮ್ಯುನಿಟಿ ಇರಬೇಕು. ಅಂದರೆ ಬರೀ ಮನೆಯಲ್ಲಿ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಒಂದು ಕಮ್ಯುನಿಟಿಯಲ್ಲಿ ಜೊತೆಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ತುಂಬ ಯೂಜ್ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಅಂದರೆ ಒಂದು ಮೋಟಿವೇಶನ್ ಇರುತ್ತೆ, ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ಗೆ ಹೋಗಬೇಕು, ಈವನ್ ನೀವು ಫಿಟ್ ಆದ್ರೂ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ಗೆ ಹೋಗಬೇಕು, ಆ ಥರದ್ದೆಲ್ಲ ಇರುತ್ತೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು. ಮೇನ್ ಆಗಿ ನಮ್ಮದು ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಯಾರು ಸೀರಿಯಸ್ ಆಗಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ತೀರಾ ಅಂತ ಅಂದರೆ 7:30 to 8:30 ನಮ್ಮದು ಆನ್ಲೈನ್ ಕ್ಲಾಸಸ್ ಇರುತ್ತೆ. ಅದಾದಮೇಲಿಂದ ನಮ್ಮದು ವರ್ಕೌಟ್ ಸೆಷನ್ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಈವ್ನಿಂಗ್ ಕ್ಲಾಸಸ್ಗಳಿರುತ್ತೆ. ಅಂದರೆ ಕೆಲವೊಂದು ಟಾಪಿಕ್ಸ್ನ ನಾವು ಈವ್ನಿಂಗ್ ಕ್ಲಾಸಸಲ್ಲೂ ನಾವು ಕವರ್ ಮಾಡ್ತಾ ಇರ್ತೀವಿ. ಆಲ್ ಓವರ್ ದ ವರ್ಲ್ಡ್ ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಕನೆಕ್ಟ್ ಆಗ್ಬೋದು ಝೂಮ್ ಆ್ಯಪಲ್ಲಿ. ಸೀರಿಯಸ್ ಆಗಿ ಯಾರಿಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಮನೆಯಿಂದಾನೆ ಅಂತ ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ.